ಈ ಚಳಿಗಾಲ ಮಳೆಗಾಲ ಶುರುವಾಗ್ತಾ ಇದ್ದಂಗೆ ಮಕ್ಕಳಿಗೆ ಕೆಮ್ಮು ಕೋಲ್ಡು ಶುರುವಾಗುತ್ತೆ. ಇದೆಲ್ಲ ಕಡಿಮೆ ಮಾಡೋದಕ್ಕೆ ನಾನಿವತ್ತು ಒಂದು ಬೆಸ್ಟ್ ಹೋಮ್ ರೆಮಿಡಿನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮನೆ ಮದ್ದನ್ನು ನೀವು ಮಾಡಿ ಮಕ್ಕಳಿಗೆ ಕುಡಿಸೋದ್ರಿಂದ ಖಂಡಿತವಾಗ್ಲೂ ಅವ್ರಿಗೆ ಇರುವಂಥ ಕೆಮ್ಮು ಕೋಲ್ಡು, ಗಂಟ್ಲಲ್ಲಿ ಕರಕರ ಅಂತ ಶಬ್ದ ಬರೋದು, ಕಫ ಕಟ್ಟಿರೋದು ಎಲ್ಲ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. 8 ತಿಂಗಳ ಪಾಪುಯಿಂದ ಹಿಡಿದು ಎಲ್ಲ ವಯಸ್ಸಿನ ಮಕ್ಕಳಿಗೂ ಮಾಡಿ ಕುಡಿಸ್ಬೋದು. ಸೊ ಬನ್ನಿ ಮಾಡೋದು ಯಾವ ರೀತಿ ಅಂತ ನೋಡೋಣ. ಈ ಹೋಮ್ ರೆಮಿಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 2 ವಿಳೆದೆಲೆನ ತಗೊಂಡಿದ್ದೀನಿ. ಈ ನಾಟಿ ವಿಳೆದೆಲೆ ಅಂದರೆ ಸ್ವಲ್ಪ ನೋಡೋದಕ್ಕೆ ಡಾರ್ಕ್ ಕಲರ್ ಆಗಿ ಮಂದವಾಗಿರುತ್ತೆ. ಆ ಎಲೆ ಸಿಕ್ಕಿದ್ರೆ ತಗೊಳ್ಳಿ, ಅಥವಾ ನಾರ್ಮಲ್ ವಿಳೆದೆಲೆ ಬೇಕಿದ್ರೂ ತಗೊಳ್ಬೋದು. ಇದರ ಜೊತೆಗೇನೆ ನಾನಿಲ್ಲಿ 4ರಿಂದ 5 ದೊಡ್ಡಪತ್ರೆ ಎಲೆನ ತಗೊಂಡಿದ್ದೀನಿ. ಕೆಲವರು ಇದನ್ನು ಕರ್ಪೂರ ಎಲೆ ಅಂತಲೂ ಕರೀತಾರೆ. ನೀವೇನಂತ ಕರಿತೀರಾ ನನಗೆ ಗೊತ್ತಿಲ್ಲ, ಗೊತ್ತಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ. ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಒಂದು 4ರಿಂದ 5 ಎಲೆನ ತಗೊಳ್ಬೇಕು. ಇದರ ಜೊತೆಗೇ ಅರ್ಧ ಟೀ ಸ್ಪೂನ್ ಜೀರಿಗೆ, ಒಂದು ಚಿಕ್ಕ ಬೆಳ್ಳುಳ್ಳಿ ಹೆಸಲನ್ನ ತಗೊಂಡಿದ್ದೀನಿ. ಬೆಳ್ಳುಳ್ಳಿ ಏನಾದರೂ ಸ್ವಲ್ಪ ದೊಡ್ಡದಾಗಿದ್ದರೆ ಅರ್ಧ ತಗೊಳ್ಳಿ, ಇದಕ್ಕಿಂತ ಜಾಸ್ತಿ ಉಪಯೋಗಿಸಬಾರ್ದು. ಈಗ 4 ಕಾಳು ಮೆಣಸು ತಗೊಂಡಿದ್ದೀನಿ. ಮೆಣಸು ಅಷ್ಟೇ ಕಡಿಮೆನೇ ತಗೊಳ್ಬೇಕು. ಮೊದಲು ಈ ರೀತಿ ಒಂದು ಕುಟಾಣಿಗೆ ಜೀರಿಗೆ ಮತ್ತು ಕಾಳು ಮೆಣಸನ್ನ ಸೇರಿಸ್ಬಿಟ್ಟು ಪುಡಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಪುಡಿ ಮಾಡಿಕೊಂಡು ಇದಕ್ಕೆ ಒಂದೆಸಲು ಬೆಳ್ಳುಳ್ಳಿ, ದೊಡ್ಡಪತ್ರೆ ಎಲೆ ಮತ್ತು ವಿಳೆದೆಲೆನ ಸೇರಿಸ್ಬಿಟ್ಟು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ನೀವು ಬೇಕಿದ್ರೆ ಇದನ್ನು ಬ್ಲೆಂಡರ್ ಜಾರ್ಗೆ ಸೇರಿಸ್ಬಿಟ್ಟು ರುಬ್ಕೊಳ್ಬೋದು. ಆದರೆ ಇದು ಸ್ವಲ್ಪ ಇರೋದ್ರಿಂದ ಬ್ಲೆಂಡರ್ ಜಾರಲ್ಲಿ ಅಷ್ಟು ಚೆನ್ನಾಗಿ ನುಣ್ಣಗಾಗೋದಿಲ್ಲ. ಈಗ ಇದಕ್ಕೆ ಒಂಚೂರು ನೀರು ಸೇರಿಸ್ಬಿಟ್ಟು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಜಾಸ್ತಿ ಉಪಯೋಗಿಸಬಾರ್ದು. ನೋಡಿ, ಈ ರೀತಿ ನುಣ್ಣಗಾಗಿದ ತಕ್ಷಣ ಇದನ್ನು ಫಿಲ್ಟರ್ ಮಾಡ್ಕೊಳ್ಬೇಕು. 1 ಸ್ಪೂನಿಂದ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಆ ರಸ ಎಲ್ಲ ಸಪ್ರೇಟ್ ಆಗುತ್ತೆ. ಒಂದು ಚೂರು ಮತ್ತೆ ನೀರು ಸೇರಿಸ್ಬಿಟ್ಟು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ ರಸ ಎಲ್ಲ ಸಪ್ರೇಟ್ ಮಾಡಿಕೊಂಡು ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಜೇನುತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಒಂಚೂರು ಖಾರ ಇರುತ್ತೆ, ಮಕ್ಕಳು ಕುಡಿಯೋದಿಲ್ಲ. ಸೊ ಚೂರು ಜೇನುತುಪ್ಪನ ಸೇರಿಸ್ಕೊಳ್ಳಿ. ಈಗ ನೋಡಿ, ಈ ರೀತಿ ಒಂದೇ ಒಂದು ಚಿಕ್ಕದು ಕಲ್ಲುಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಕಲ್ಲುಪ್ಪು ಸೇರಿಸ್ಕೊಳ್ಳೋದ್ರಿಂದ ಮಕ್ಕಳಲ್ಲಿ ಇರುವಂಥ ಯಾವುದೇ ರೀತಿಯಾದಂಥ ಥ್ರೋಟ್ ಇನ್ಫೆಕ್ಷನ್ ಆಗಿದ್ರೂ ಕಡಿಮೆ ಆಗಿಬಿಡುತ್ತೆ. ಸೊ ಈಗ ಹೋಮ್ ರೆಮಿಡಿ ಅನ್ನೋದು ರೆಡಿಯಾಗಿದೆ. ಇದನ್ನು ಯಾವ ರೀತಿ ಕೊಡಬೇಕು ಅನ್ನೋದಾದರೆ, 8 ತಿಂಗಳಿಂದ 1 ವರ್ಷ ಒಳಗಡೆ ಇರುವಂಥ ಮಕ್ಕಳಿಗೆ 1 ಟೀ ಸ್ಪೂನ್ ಕುಡಿಸ್ಬೇಕು. ನೋಡಿ, ನಾನು ತೊಗೊಂಡಿದ್ದೀನಲ್ವ, ಇದೇ ರೀತಿ ಚಿಕ್ಕ ಸ್ಪೂನಲ್ಲಿ 1 ಟೀ ಸ್ಪೂನ್ ಕುಡಿಸಿದ್ರೆ ಸಾಕು. ಕಂಟಿನ್ಯೂಸ್ ಆಗಿ 3 ದಿನ 1 ಟೈಮ್ ಕುಡಿಸಿದ್ರೆ ಸಾಕು. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಯಾವ ಟೈಮಲ್ಲಿ ಬೇಕಾದರೂ ಕುಡಿಸ್ಬೋದು. ಊಟ ತಿನ್ನಿಸಿ ಅರ್ಧ ಗಂಟೆ ನಂತರ ಕುಡಿಸ್ಬೇಕು. ಅದೇ ನೀವು 1 ವರ್ಷದಿಂದ 2 ವರ್ಷ ಒಳಗಡೆ ಇರುವಂಥ ಮಕ್ಕಳಿಗೆ ಕುಡಿಸ್ತೀರಾ ಅಂದರೆ 2 ಟೀ ಸ್ಪೂನ್ ಕುಡಿಸ್ಬೇಕು. 3 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ 4 ಟೀ ಸ್ಪೂನ್ ಕುಡಿಸ್ಬೇಕು. ಸೊ ಈ ಒಂದು ಹೋಮ್ ರೆಮಿಡಿ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.